ಕೋಟೆ ದೇವಾಲಯ ಸುತ್ತಿ ಸಾಕಾಗಿದ್ದ ನನಗೆ ಮಳೆ ಆರಂಭ ಆಗುತ್ತಿದ್ದಂಗೆ ತೊರೆ ಜರಿ ನೀರು ನೋಡುವ ತವಕ ಶುರುವಾಗಿತ್ತು. ಜಿಟಿ ಮಳೆಗೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಒಂದು ರೌಂಡ್ ಸುತ್ತುವ ಸಿದ್ಧತೆ ಮಾಡಿಕೊಂಡಿದ್ದೆ. ನನ್ನ ಡಿಯೋ ಹೇರಿ ಹೊರಟಿದ್ದೆ ಸಾಲು ಸಾಲು ಗಿರಿ ಪರ್ವತದ ನಡುವೆ ಮೈ ತುಂಬಿ ಹರಿಯೋ ಹೊನ್ನಮ್ಮನಳ್ಳ ಫಾಲ್ಸ್ ಕಡೆಗೆ. ಹೌದು, ಹೊನ್ನಮ್ಮನಳ್ಳ ಇರೋದು ಚಿಕ್ಕಮಗಳೂರು ನಗರದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲೇ. ದತ್ತಪೀಠ ಮಾಣಿಕ್ಯದಾರಕ್ಕೆ ಹೋಗುವ ಮಾರ್ಗದ ಮಧ್ಯೆ ಕಾಣುವ ರಮಣೀಯ ಜಲಧಾರೆ. ಕೈಮಾರ ಚೆಕ್ ಪೋಸ್ಟ್ ಮೂಲಕ ಎಂಟ್ರಿ ಆದರೆ ಸಾಕು, ಹಸಿರು ಒದ್ದು ಮಲಗಿರೋ ಪರಿಸರ ನಮ್ಮನ್ನು ಕೈಬೀಸಿ ಕರೆಯುತ್ತದೆ. ಈ ಮಾರ್ಗದಲ್ಲಿ ಸಾಗಿದ್ರೆ ಸಾಕು, ನಿಮ್ಮನ್ನು ಸ್ವಾಗತಿಸಲು ಕಾಫಿನಾಡು ಚಂದು ವಿಶ್ ಮಾಡ್ತಾರೆ. ಮೇಡಮ್ ಅವರು ಮತ್ತು ಸರ್ ಬಂದರೆ ಅವ್ರಿಗೆ ಒಳ್ಳೇದಾಗಲಿ, ಅವ್ರ ತಂದೆ ತಾಯಿಗಳಿಗೆ ಒಳ್ಳೇದಾಗಲಿ, ನಾವೊಬ್ಬರಿಗೆ ಒಳ್ಳೇದನ್ನು ಬಯಸಿದ್ರೆ. ಹಾಗೆ ಮುಂದೆ ಸಾಗಿದ್ರೆ ಇದೇ ನೋಡಿ ಹೊನ್ನಮ್ಮನಳ್ಳ ಫಾಲ್ಸ್. ಹಸಿರು ಹೊತ್ತು ಬೆಟ್ಟದಿಂದ ಹಾಲ್ನೊರೆಯಂತೆ ಮೈದುಂಬಿ ಹರಿಯೋ ಜಲಧಾರೆ. ಈ ಜಲಧಾರೆಗೆ ಹೊನ್ನಮ್ಮನಳ್ಳ ಅಂತ ಹೆಸರು ಬರಲು ಒಂದು ಪ್ರಮುಖ ಕಾರಣ ಇದೆ. ಈ ಭಾಗದ ಜನರು ಪೂಜೆ ಮಾಡೋ ಸ್ಥಳೀಯ ದೇವತೆ ಹೆಸರು ಹೊನ್ನಮ್ಮ. ಹಾಗಾಗಿ ಹೊನ್ನಮ್ಮನ ಹಳ್ಳ ಅಂತ ಹೆಸರು ಬಂದಿದೆ. ಈ ನೀರಿನ ಪರಿಶುದ್ಧತೆ ಮತ್ತು ಶ್ರೇಷ್ಠ ಅನ್ನೋದು ಇಲ್ಲಿನ ಜನರ ಭಾವನೆ. ಬೋರ್ಗರೆಯುವ ನೀರಿನಲ್ಲಿ ಮೈ ನೆನೆದು ಚಳಿಯಾದರೆ ಅಲ್ಲೇ ಪಕ್ಕದಲ್ಲಿ ಸಿಗೋ ಬಿಸಿ ಜೋಳ, ಕಾಫಿ, ಟೀ ಸೇವಿಸ್ತಾರೆ. ವೀಕೆಂಡ್ ಬಂದರೆ ಸಾಕು, ಇಲ್ಲಿಗೆ ಸಾಲು ಸಾಲು ಪ್ರವಾಸಿಗರು ಭೇಟಿ ಕೊಟ್ಟು ಎಂಜಾಯ್ ಮಾಡ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.